ನಮಸ್ಕಾರ ಕರ್ನಾಟಕ. ಸಮಾಜದಲ್ಲಿ ಯಾವುದಾದರೂ ಕ್ರೈಮ್ ಆದರೆ, ದೊಡ್ಡ ಮಟ್ಟದ ಹತ್ಯಾಕಾಂಡ ಆದರೆ ಅದನ್ನು ಧ್ವನಿ ಮಾಡಬೇಕಾದ್ದು ಪ್ರತಿಯೊಬ್ಬ ಸಾರ್ವಜನಿಕ ನಾಗರಿಕನ ಕರ್ತವ್ಯ. ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸಿ ಅವರಿಗೆ ಶಿಕ್ಷೆ ಕೊಡಿಸಬೇಕಾದ್ದು ಸಂಬಂಧಪಟ್ಟಂತ ಸರ್ಕಾರದ ಕೆಲಸ. ಸರ್ಕಾರದ ಕೈಯಲ್ಲಿ ಕೆಲಸ ಮಾಡಿಸಬೇಕಾದ್ದು ವಿರೋಧ ಪಕ್ಷದ ಕೆಲಸ. ಬಟ್ ಆದರೆ ಈ ಧರ್ಮಸ್ಥಳ ಅನ್ನೋ ಹತ್ಯಾಕಾಂಡದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಸಾರ್ವಜನಿಕರು ಸಂವಿಧಾನಿಕವಾಗಿ ತಮ್ಮ ಧ್ವನಿಯನ್ನೇನೋ ಎತ್ತಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಆದರೆ ಸಾರ್ವಜನಿಕರ ಕೈಯಲ್ಲಿ SIT ರಚನೆ ಮಾಡೋ ಪವರ್ಸ್ ಇದೆಯಾ? ಇಲ್ಲ. SIT ರಚನೆ ಮಾಡುವಂತ ಪವರ್ಸ್ ಇರೋದು ಸರ್ಕಾರಕ್ಕೆ. ಅದನ್ನ ಪ್ರಶ್ನೆ ಮಾಡುವಂತ ಪವರ್ಸ್ ಯಾರ ಬಳಿ ಇದೆ? ವಿರೋಧ ಪಕ್ಷದ ನಾಯಕರ ಬಳಿ, ವಿರೋಧ ಪಕ್ಷದ ಬಳಿ, ಅಫ್ಕೋರ್ಸ್ BJP ಬಳಿ. SIT ರಚನೆ ಮಾಡಬೇಕಾದಂತ ಪವರ್ಸ್ ಕಾಂಗ್ರೆಸ್ ಬಳಿ ಇದೆ. ಅದನ್ನ ಪ್ರಶ್ನೆ ಮಾಡಿ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ SIT ರಚನೆ ಮಾಡಿ ಕಾನೂನಾತ್ಮಕವಾಗಿ ಒಂದು ಇನ್ವೆಸ್ಟಿಗೇಷನ್ ಮಾಡಿ ಶಿಕ್ಷೆ ಕೊಡಿಸಬೇಕಾದಂತ ಜವಾಬ್ದಾರಿ BJP ಮೇಲೆ ಇದೆ. ಇವತ್ತು ಕಾಂಗ್ರೆಸ್ಸು ಸಹ ತನ್ನ ಜವಾಬ್ದಾರಿಯನ್ನ ಮರಿತಾ ಇಲ್ಲ. ನುರುಚಿಕೊಂಡು ಬಚ್ಚಿಕೊಂಡು ನಾನು ನೋಡೋದಂತ ವಿಚಾರ ಏನು ಅಂತಂದ್ರೆ, SIT ಮಾಡಕ್ಕೆ ತಡ ಯಾಕಾಯ್ತು ಅನ್ನೋದು ನಮಗೆ ತುಂಬಾ ಲೇಟಾಗಿ ಗೊತ್ತಾಗಿದೆ. ಅಂತಂದ್ರೆ, ಸಿದ್ದರಾಮಯ್ಯ ಅನ್ನೋ ಒಬ್ಬ ದೇವರು ನಂಬದಂತ ವ್ಯಕ್ತಿ ಧರ್ಮಸ್ಥಳದಲ್ಲಿ ಕೆಲವರು ಕಾಲಿಗೆ ಬಿದ್ದಿದ್ದಾರೆ ಅಂತಂದ್ರೆ, ಯಾರ ಮೇಲೆ ನಾವು ತನಿಖೆ ಮಾಡಿ ಅಂತ ಹೇಳ್ತಿರೋ, ಯಾರ ಮೇಲೆ ನಮಗೆ ಡೌಟ್ ಇದೆಯೋ ಅವ್ರ ಕಾಲಿಗೆ ಬಿದ್ದಂತ CM, ಡೆಪ್ಯೂಟಿ CM ನಿಜವಾಗ್ಲೂ ಇದನ್ನ ನೋಡಿದ್ರೆ ನಮಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇದೆಯಾ? ಹೋಗ್ಲಿ ಏನೋ ಧೈರ್ಯ ಮಾಡಿ ಆ ಧನಂಜಯ ಅನ್ನೋ ಅಡ್ವೊಕೇಟ್ ಅನ್ನೋ ಅವ್ರ ಟೀಮು ಆ ಭೀಮನನ್ನ ಕರ್ಕೊಂಡ್ಬಂದು ಕಂಪ್ಲೇಂಟ್ ಕೊಡ್ತಾರೆ. ಕಂಪ್ಲೇಂಟ್ ಕರೆಕ್ಟ್ ಆಗಿದ್ದಾಗ, ಅದರಲ್ಲಿ ಎವಿಡೆನ್ಸ್ ಇದೆ, ಪ್ರೈಮಾ ಫೇಶಿಯಾ ಇದೆ, FIR ಮಾಡಬೇಕು ಅನ್ನೋ ಒಂದು ಪರಿಸ್ಥಿತಿ ಇದೆ ಅಂದಾಗ ಧರ್ಮಸ್ಥಳ ಪೊಲೀಸರು FIR ಮಾಡ್ತಾರೆ. ತದನಂತರ ಸ್ವಾಯಿಚ್ಛ ಹೇಳಿಕೆ ಆಗುತ್ತೆ. ಅಲ್ಲಿಂದನೇ ಶುರುವಾಗೋದು ಏನು SIT ಯಾಕೆ ಬೇಕು ಅಂತ ಅಲ್ಲಿಂದನೇ ಶುರುವಾಗುತ್ತೆ. ತನಿಖೆ ಮಾಡಿ ನೋಟಿಸ್ ಕೊಡಬೇಕಾದಂತ ಧರ್ಮಸ್ಥಳ ಪೊಲೀಸರು ಭೀಮನಿಗೆ ರೋದನೆ ಕೊಡೋಷ್ಟು ಹಚ್ಕೊಳ್ತಾರೆ. ಎಲ್ಲೆಲ್ಲಿದೆ ತೋರಿಸು ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಆ ಜಾಗಗಳನ್ನ ಪೊಲೀಸರಿಗೆ ತೋರಿಸದೆ ಕೋರ್ಟಿಂದ ಎಕ್ಸುಮೇಷನ್ ಆರ್ಡರ್ ತಗೊಂಡ್ಬನ್ನಿ, ಅವಾಗ ಮಾತ್ರ ತೋರಿಸ್ತೀನಿ ಅಂತ ಹೇಳಿ ಭೀಮಾ ಮತ್ತೆ ಅವರ ವಕೀಲರು ಹಠಕ್ಕೆ ಬೀಳ್ತಾರೆ. ಈ ಹಠಕ್ಕೆ ಬಿದ್ದಾಗ ಒಂದು ಕಡೆ ಮಾಹಿತಿಗಳನ್ನ ಕಲೆ ಹಾಕಿ ಕೊಲೆಗಾರರಿಗೆ ಹೆಲ್ಪ್ ಮಾಡಕ್ಕೆ ಧರ್ಮಸ್ಥಳ ಪೊಲೀಸರು ನಿಂತಾಗ, ಸಾಮಾನ್ಯ ಜನರ ಧ್ವನಿಯಾಗಿ ನಾವುಗಳು ಇಡೀ ಕರ್ನಾಟಕದ ಜನ ಈ ಒಂದು ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ SIT ಬೇಕೇ ಬೇಕು ಅಂತ ನಿಂತ್ಕೊಳ್ತಾರೆ. ಬೀದಿಗೆ ಅಡ್ವೊಕೇಟ್ಗಳು ಹೇಳ್ತಾರೆ, ಜನ ವಿಡಿಯೋ ಮಾಡಾಕ್ತಾರೆ. ನಮ್ಮಂತವರು ಈ ಒಂದು ಹತ್ಯಾಕಾಂಡವನ್ನ ನ್ಯಾಷನಲ್ ಮಟ್ಟಕ್ಕೆ, ರಾಷ್ಟ್ರೀಯ ಮಟ್ಟಕ್ಕೆ, ಇಂಟರ್ನ್ಯಾಷನಲ್ ಮಟ್ಟಕ್ಕೆ BBC, CNBC ಅವರುಗಳ ಗಮನಕ್ಕೆ ತಂದು ಮಾಧ್ಯಮದ ಒತ್ತಡತೆ ಏರಲಾಗುತ್ತದೆ. ಆದರೂ ಕೂಡ ಈ CM ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಸರ್ಕಾರ ಯಾವುದೇ ಕಾರಣಕ್ಕೂ SIT ರಚನೆ ಮಾಡಲ್ಲ. ಆಮೇಲೆ ವಕೀಲರುಗಳು ಬೀದಿಗಿಳಿತಾರೆ, ರೆಪ್ರೆಸೆಂಟೇಷನ್ ಕೊಡ್ತಾರೆ. ಒಬ್ಬ ನಿವೃತ್ತ ನ್ಯಾಯಮೂರ್ತಿಗಳು ಬೀದಿಗಳು ಹೋರಾಟ ಮಾಡುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಬಂದ್ಬಿಡ್ತದೆ. ತದನಂತರ ಯಾವ ರಾಹುಲ್ ಗಾಂಧಿ ಮಣಿಪುರದಲ್ಲಿ ನಗ್ನ ಮತ್ತೆ ಅತ್ಯಾಚಾರಗಳಾದಾಗ ಅಲ್ಲೋಗಿ BJP ವಿರುದ್ಧ ಧ್ವನಿ ಮಾಡಿದ್ರು, ಅದೇ ರಾಹುಲ್ ಗಾಂಧಿಗೆ ಹಿಂದಿ ಮತ್ತೆ ಇಂಗ್ಲಿಷಲ್ಲಿ, ಕನ್ನಡದಲ್ಲಿ ಅವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳಿ ಹಿಂದಿ ಮತ್ತೆ ಇಂಗ್ಲಿಷಲ್ಲಿ ಅವ್ರಿಗೆ ವಿಡಿಯೋಗಳನ್ನ ಮಾಡಾಕಿ BBC ಮತ್ತೆ CNBC ರಾಹುಲ್ ಗಾಂಧಿ ಮುಂದೆ ಮೈಕ್ ಇಡಕ್ಕೆ ಪ್ರಶ್ನೆ ಕೇಳಕ್ಕಾಗತ್ತೆ. ಮಾಧ್ಯಮದ ಒತ್ತಡ ತಾಳದೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರಿಗೆ ಹೇಳಿ ಶನಿವಾರ ಐ ಥಿಂಕ್ ಜುಲೈ 19 SIT ಸ್ಥಾಪನೆ ಆಗುತ್ತೆ. SIT ಸ್ಥಾಪನೆ ಆದ್ರೂ ಯಾವುದೇ ರೀತಿಯ ಮುಂದುವರಿಕೆ ಹೋಗಲ್ಲ. SIT ಅವರು ಬೆಳಗ್ಗೆ ಧರ್ಮಸ್ಥಳಕ್ಕೆ ಹೋಗೋದು, ಆಮೇಲೆ ಮಂಗಳೂರಲ್ಲಿ ಕೂತ್ಕೊಳ್ಳೋದು, ಒಂದು ವಾರ ಇದೇ ರೀತಿ ಉಚ್ಚಾಟ ಮಾಡ್ಕೊಂಡು ಕೂತ್ಕೊಂತಾರೆ. ತದನಂತರ SIT ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರವನ್ನು ಯಾವ ರೀತಿ ಚೇಂಜ್ ಮಾಡಕ್ಕಾಯ್ತೋ ಅದೇ ರೀತಿ SIT ಕೂಡ ಚೇಂಜ್ ಮಾಡಲಾಗುತ್ತದೆ. ತದನಂತರ ಶುರುವಾಗಿದ್ದೆ ನಿಜವಾದಂತ ಒಂದು ವಿರೋಧ. ಕಾರಣ ಯಾಕೆ ಅಂತಂದ್ರೆ, ಅಲ್ಲಿರುವ ಹತ್ಯಾಕಾಂಡವನ್ನ ಬಹಿರಂಗಪಡಿಸಿದ್ರೆ BJPಗೆ ಬೇಕಾದಂತವರು ಸುಮಾರು ಜನ ಜೈಲ್ಗೆ ಹೋಗ್ತಾರೆ, BJP ಪಾರ್ಟಿಗೆ ಡ್ಯಾಮೇಜ್ ಆಗುತ್ತೆ, ಆ ಐಡಿಯಾಲಜಿಗೆ ಡ್ಯಾಮೇಜ್ ಆಗುತ್ತೆ ಅಂತ BJP ಮತ್ತೆ ಕೊಲೆಗಾರರ ಒಂದು ಟೀಮು
ಒಬ್ಬರಾದ್ಮೇಲೆ ಒಬ್ಬರು ಫೀಲ್ಡ್ಗೆ ಇಳಿಸ್ತಾ ಹೋಗ್ತಾರೆ. ಮೊದಲಿಗೆ ಬಂದಿದ್ದೆ ಒಂದಷ್ಟು ಸೋ ಕಾಲ್ಡ್ ವಸಂತ ಗಿಳಿಯಾರ್ ಅನ್ನೋ ವ್ಯಕ್ತಿ. ಮಾತಾಡಕ್ಕೇನಿಲ್ಲ, ವಿರೋಧ ಮಾಡಿದ್ರು ಸಮಸ್ಯೆ ಇಲ್ಲ. ಆ ವ್ಯಕ್ತಿಯ ಮಾತಲ್ಲಿ ನುಗ್ಗಿ ಹೊಡಿತೇವೆ. ಜಗದೀಶ್ ಯಾಕೆ ಬಂದಿದ್ದಾರೆ? ಡಿ ಕೆ ಶಿವಕುಮಾರ್ ಅವ್ರ ವಿರೋಧ. ನಾವು ಯಾರ ವಿರೋಧನ ಆಗಿರ್ಲಿ, ನಾವೆಲ್ಲೂ ಕೂಡ ನುಗ್ಗು ಹೊಡಿತೀವಿ. ನಮ್ಮ ಹುಡುಗರು ಹೊಡೆದ್ರೆ ನುಗ್ಗು ಹೊಡಿತೀವಿ ಅಂತ ಗಿಳಿಯಾರ್ ಹೇಳ್ತಾನೆ, ಅಲ್ಲಿ ಹೊಡಿತಾರೆ. ಇಲ್ಲಿ ವಿಶ್ವನಾಥ್ ಅಸೆಂಬ್ಲಿಲಿ ಹೇಳ್ತಾನೆ, ಜಗದೀಶ್ಗೆ ಯಾರಾದರೂ ಹೊಡೆದ್ರೆ ನಾನ್ ಜವಾಬ್ದಾರಿ ಅಲ್ಲ ಅಂತ. ಅಂದ್ರೆ ಪ್ರಜಾತಂತ್ರದಲ್ಲಿ ನ್ಯಾಯ ಕೇಳದೆ ಎಷ್ಟು ದೊಡ್ಡ ಅಪರಾಧ ಆಗ್ಬಿಟ್ಟಿದೆ ಅನ್ನೋದನ್ನ ಈಗ ನಮಗೆಲ್ಲ ಅನ್ನಿಸ್ತಾ ಇದೆ. ದ್ವಾರಕೀಶ್ ಅವರ ಒಂದು ಹಾಡಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ, ಬಡವನು ನ್ಯಾಯವ ಕೇಳುವುದೇ ಅನ್ಯಾಯ, ನ್ಯಾಯ ಎಲ್ಲಿದೆ? ಎಲ್ಲಿಗೆ ಬಂತು, ಯಾರಿಗೆ ಬಂತು 47ರ ಸ್ವಾತಂತ್ರ್ಯ? ಬರೀ ಗಿಳಿಯಾರ್ಗೆ ನಿಲ್ಲಲ್ಲ. ವಸಂತ್ ಗಿಳಿಯಾರ್ ಆಗಿದ ತಕ್ಷಣ ಓಕೆ ನುಗ್ಗಿ ಹೊಡಿತೀನಿ ಅನ್ನೋ ಡೈಲಾಗ್ ಅನ್ನ ಬಿಟ್ಟ ತಕ್ಷಣ ಅಲ್ಲಿ ಯೂಟ್ಯೂಬರ್ಸ್ಗಳ ಮೇಲೆ ಅಟ್ಯಾಕ್ ಆಗುತ್ತೆ. ಪವರ್ ಟಿವಿ ಅನ್ನೋ ರಾಕೇಶ್ ಶೆಟ್ಟಿ ತನ್ನ ಮಾಧ್ಯಮದಲ್ಲಿ ಕೂತ್ಕೊಂಡು ಇಡೀ SIT ತನಿಖೆಯನ್ನ ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಪ್ರತಿದಿನ ಮಾಡಕ್ ಹಚ್ಕೊಳ್ತಾನೆ. ಇದಕ್ಕೊಂದಷ್ಟು ಅವನಿಗೆ ಸಪೋರ್ಟ್ ಸಹ ಸಿಕ್ಕಿದೆ ಕೊಲೆಗಾರರಿಂದ. ಈ ನ್ಯೂಸ್ ಹಾಕಲ್ಲ ಅಂತ ಕೂಡ ಮಾಹಿತಿ ಗೊತ್ತಾಗುತ್ತೆ. ತದನಂತರ ಸ್ಪಾಟ್ಗೆ ಹೋಗ್ತಾನೆ, ಹುಚ್ಚುಚ್ಚುವಾಗಿ ಮಾತಾಡ್ತಾನೆ, ಇಲ್ಲದ ಕಥೆಗಳನ್ನ ಕಟ್ತಾನೆ. ಕೆಟ್ಟ ಭಾಷೆಯಲ್ಲಿ ಮಹೇಶ್ ತಿಮ್ರುಡಿ ಅವರನ್ನ, ಇನ್ನೊಂದಷ್ಟು ಜನರನ್ನ ನಿಂದಿಸ್ತಾನೆ. ಅಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಈತ ಡೀಲ್ಗೆ ಹೋಗಿದ್ದ, ವರ್ಕೌಟ್ ಆಗಿಲ್ಲ ಅಂದಾಗ ಅವ್ರ ವಿರುದ್ಧ ತಿರುಗಿ ಬಿದ್ದು ಎತ್ತು ಕಟ್ತಾನೆ. ಒಂದ್ ಕಡೆ ವಸಂತ್ ಗಿಳಿಯಾರ್ ಎತ್ತು ಕಟ್ಟಿದ್ರೆ, ಇನ್ನೊಂದ್ ಕಡೆ ಪವರ್ ಟಿವಿ ರಾಕೇಶ್ ಎತ್ತು ಕಟ್ತಾನೆ. ಅದರ ಪ್ರತಿಫಲವೇ ಯೂಟ್ಯೂಬರ್ಗಳ ಮೇಲೆ ನಡೆದಂತ ದಾಳಿಯಾಗತ್ತೆ. ತದನಂತರ ಅದು ಅಲ್ಲಿಗೆ ನಿಲ್ಲಲ್ಲ. ಕಿರಿಕೀರ್ತಿ ಅನ್ನೋ ಒಬ್ಬ ಸಂಭಾಷಣಕಾರ, ನಿರೂಪಕನನ್ನ ಫೀಲ್ಡ್ಗಳಿಸ್ತಾರೆ. ಜೊತೆಯಲ್ಲಿ ವಿಶ್ವೇಶ್ವರಯ್ಯ ಭಟ್ ಅನ್ನೋ ಮಾಧ್ಯಮ ಲೋಕದ ಐಕಾನ್ ಅನ್ನೋ ವ್ಯಕ್ತಿ, ಧರ್ಮಸ್ಥಳದ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಬುಕ್ಗಳನ್ನ ರಿಲೀಸ್ ಮಾಡ್ತಾರೆ. ಇದೆಲ್ಲ ಮಾಡೋದೆಷ್ಟೇನೆ, ಯಾವುದೇ ಕಾರಣಕ್ಕೂ ಕೊಲೆಗಾರರುಗಳನ್ನ, ಈ ತನಿಖೆಯನ್ನ ದಿಕ್ಕು ತಪ್ಪಿಸಬೇಕು, ಕೊಲೆಗಾರರನ್ನ ಕಾಪಾಡಬೇಕು ಅನ್ನೋ ಒಂದು ಅಜೆಂಡಾ ಬಿಟ್ರೆ ಇವ್ರ ಬಳಿ ಬೇರೆ ಏನು ಇರೋದೇ ಇಲ್ಲ. ತದನಂತರ ಫೀಲ್ಡ್ ಇಳಿದವನೇ ಅಪೋಸಿಷನ್ ಲೀಡರ್ ಆರ್ ಅಶೋಕ. ಈ ಒಂದು SIT ತನಿಖೆಯಿಂದ ಸಾಬ್ರಿದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ಇದರಿಂದ ಕಮ್ಯುನಿಸ್ಟ್ ಕೇರಳ ಗವರ್ಮೆಂಟ್ ಇದೆ. ಆಮೇಲೆ ಇದನ್ನೆಲ್ಲ ಹಿಂದುತ್ವ ಐಡಿಯಾಲಜಿನ ಡ್ಯಾಮೇಜ್ ಮಾಡಕ್ಕೆ, ನಾವ್ ಯಾವ ಹಿಂದುತ್ವ ಐಡಿಯಾಲಜಿನ ಡ್ಯಾಮೇಜ್ ಮಾಡ್ತಾ ಇಲ್ಲ. ನೀವು ಯಾವ ಹಿಂದುತ್ವಗಳು ಅಲ್ಲ. ಹಿಂದುತ್ವ ಹೆಸರಲ್ಲಿ ಅಧಿಕಾರವನ್ನ ತಿಂದವರು ಹಿಂದೂ ಹೆಣ್ಮಕ್ಳೇ ಅಲ್ಲಿ ಸತ್ತಾಗ ಬಾಯಿ ಮುಚ್ಕೊಂಡು ಕೂತ್ಕೊಂಡಂತ ಇಡಿಯಟ್ಸ್ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಕಾಂಗ್ರೆಸ್ ಒಂದೇ ಮೇಲೆ ಅಲ್ಲ, ಬಿಜೆಪಿ ಮೇಲೆ ಯಾವುದೇ ರೀತಿಯ, ಬಿಜೆಪಿ ಕಾಂಗ್ರೆಸ್ ಮೇಲೆ ಯಾವುದೇ ಭರವಸೆಗಳು ಸಾಮಾನ್ಯ ಜನರಿಗೆ ಇವತ್ತು ಉಳಿದಿಲ್ಲ. ಇವತ್ತು SITನ ಯಾಕೆ ತಡ ಮಾಡಿದ್ರು ಅಂತ ನೋಡೋದಾದ್ರೆ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಧರ್ಮಸ್ಥಳಕ್ಕೆ ಹೋಗಿ ಯಾರ ಕಾಲಿಗೆ ಬಿದ್ರು ಅದನ್ನ ನೋಡಿದಾಗ ನಮ್ಗೆ ನಿಜವಾಗ್ಲೂ ನ್ಯಾಯ ಸಿಗುತ್ತಾ ಅನ್ನೋ ಒಂದು ಡೌಟ್ ಆಗುತ್ತೆ. ತನಿಖೆ ಪಥದಲ್ಲಿರ್ಬೇಕಾದ್ರೆ ಡೆಪ್ಯೂಟಿ CM ಹೇಳ್ತಾರೆ ಒಂದು SIT ತನಿಖೆ ಮಾಡ್ಕೋರೆ, ಅವರೇ ಮಾಡ್ರು ಅಂತ SIT ಇಟ್ಕೊಂಡು ಒಬ್ಬ ಡೆಪ್ಯೂಟಿ CM ಹೇಳ್ತಾರೆ ಇದು ಖಾಲಿ ಡಬ್ಬ, ಏನು ಸಿಗ್ತಾ ಇಲ್ಲ ಅಂತ. ಒಂದು ತನಿಖೆ ನಡಿಬೇಕಾದ್ರೆ ತಮ್ಮ ಪರ್ಸನಲ್ ಒಪಿನಿಯನ್ಗಳನ್ನ ಮಾಡಬಾರ್ದನ್ನೋ ಒಬ್ಬ ಕಾಮನ್ ಸೆನ್ಸ್ ಇಲ್ಲದಂತ ವ್ಯಕ್ತಿ ಡೆಪ್ಯೂಟಿ CM ರಾಜ್ಯಕ್ಕೆ ಹಾಕಿದ್ದಾನೆ ಅಂತಂದ್ರೆ ಇದು ನಿಜವಾಗ್ಲೂ ನಮ್ಮ ದುರ್ದೈವ ಅಂತ ನಮ್ಗೆ ಅನ್ಸುತ್ತೆ. ಅಶೋಕ್ಗೆ ನಿಲ್ಲಲ್ಲ, ಡಿ ಕೆ ಶಿವಕುಮಾರ್ಗೆ ನಿಲ್ಲಲ್ಲ, ಸಿದ್ದರಾಮಯ್ಯ ಅವ್ರ ಕೈಲಿ ಬಲವಂತವಾಗಿ SIT ಮಾಡಿಸೋದಕ್ಕೂ ಎಲ್ಲಿಗೂ ನಿಲ್ಲಲ್ಲ. ತದನಂತರ ಬರದೆ ಬಿ ಸಿ ಪಾಟೀಲ್ ಬಂದು ಒಂದು ಹೇಳಿಕೆಯನ್ನ ಕೊಡ್ತಾನೆ ರಿಪೀಟೆಡ್ ಆಗಿ, ಭೀಮಾ ಒಬ್ಬ ಮಾನಸಿಕ ಅಸ್ವಸ್ಥ ಅಂತ. ತನ್ನ ಮಗಳ ಗಂಡ, ತನ್ನ ಸ್ವಂತ ಅಳಿಯ ಡಿಪ್ರೆಷನ್ಗೆ ಹೋಗಿ ಸೂಸೈಡ್ ಮಾಡಿಕೊಂಡು ತನ್ನ ಮಗಳು ವಿಧವೆ ಆಗಿರುವಂತ ಪರಿಸ್ಥಿತಿನಲ್ಲಿ ಇನ್ನೊಬ್ಬರು ಹೆಣ್ಣುಮಕ್ಕಳು ಹತ್ಯೆ ಆಗಿದೆ, ಅತ್ಯಾಚಾರ ಆಗಿದೆ ಅಂತ ನಾವೆಲ್ಲ ಕೂಗ್ಬೇಕಾದ್ರೆ ನಮ್ಮ ಜೊತೆನಲ್ಲಿ ಧ್ವನಿ ಕೂಡಿಸಬೇಕಾದಂತ BC ಪಾಟೀಲ್ ಅವರು ಭೀಮನನ್ನ ಮಾನಸಿಕ ಅಸ್ವಸ್ಥರಂತಾರೆ. ನಾವ್ ಏನ್ ಹೇಳೋಣ, ನಾವ್ ಏನ್ ಮಾಡೋಣ? ಅವ್ರ ಮನೆಯಲ್ಲಿ ಹೆಣ್ಮಕ್ಳಿಗೆ ಆಗಿರೋ ಅನ್ಯಾಯನ ಕಣ್ಣಲ್ಲಿ ನೀರಿಟ್ಕೊಂಡು ಇದನ್ನ ನೋಡಿದಾಗ ಖಂಡಿತವಾಗಿ ಇದಕ್ಕೆ ನ್ಯಾಯ ಕೊಡಿಸಬೇಕು ಅನ್ನೋ ಮನಸ್ಥಿತಿ BC ಪಾಟೀಲ್ ಅವ್ರಿಗೆ ಬರ್ತಾ ಇತ್ತು. ಬಟ್ ಆದರೆ ಏನ್ ಮಾಡೋದು? ಆಮೇಲೆ ಬರೀ BC ಪಾಟೀಲ್ಗೆ ನಿಲ್ಲಲ್ಲ, ತದನಂತರ ಬರೋನೆ ಯತ್ನಾಳ್ ಈ ಒಂದು ಎಂಟೈರ್ ತನಿಖೆಗೆ
ದಿಕ್ಕು ತಪ್ಸಕ್ಕೆ ಮುಸ್ಲಿಂ ಹೆಣ್ಣು ಮಕ್ಕಳನ್ನ ಹಿಂದೂ ಹುಡುಗರು ಮದುವೆ ಆದ್ರೆ 5 ಲಕ್ಷ ಕೊಡ್ತೀನಿ ಅಂತಾರೆ. ಅಕಸ್ಮಾತ್ ನೋಡಿ, ಅವ್ರವ್ರ ಜಾತಿ, ಅವ್ರವ್ರ ಧರ್ಮ ಅವ್ರವ್ರಿಗೆ ಮುಖ್ಯ. ಇವತ್ತು ಮುಸ್ಲಿಂ ಅವರು ಯಾರಾದ್ರೂ ಹಿಂದೂ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗಿ ಅಂತ ಹೇಳಿದ್ರೆ ಸುಮ್ಮನೆ ಬಿಡ್ತಾರ ಈ ಸಮಾಜ, ಈ ಬಿಜೆಪಿ ಸುಮ್ಮನೆ ಬಿಡ್ತಾರ? ಅದೇ ರೀತಿನಲ್ಲಿ ಹಿಂದೂ ಹುಡುಗರು ಮುಸಲ್ಮಾನರ ಹೆಣ್ಮಕ್ಳನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗುವಂತಂದ್ರೆ ಯಾವ ನ್ಯಾಯ ಇದು? ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ನಮ್ಗನ್ಸಲ್ವಾ? ಏನಾದ್ರೂ ಅನ್ಯ ಧರ್ಮದವರು ಗುಲಾಮರ? ಈ ಒಂದು ಸಾರ್ವತ್ರಿಕ ಪ್ರಜಾಪ್ರಭುತ್ವ ಸಂವಿಧಾನಕ ದೇಶದಲ್ಲಿ, ಒಂದು ರಿಪಬ್ಲಿಕನ್ ದೇಶದಲ್ಲಿ ಕಂಡೋರೆ ಅನ್ಯ ಧರ್ಮದ ಹೆಣ್ಣು ಮಕ್ಕಳನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗಿ ನಾನು 5 ಲಕ್ಷ ಕೊಡ್ತೀನಿ ಅಂತಂದ್ರೆ, ಎಲ್ಲೋ ಒಂದು ಕಡೆ ನಾಳೆ ನಡೆಯುವಂತ ಕ್ರೈಮ್ಗೆ ಇವನೇ ಅದಕ್ಕೆ BC ಪಾಟೀಲ್ನೇ ನಾಳೆ ದಿವಸ ಅಕಸ್ಮಾತ್ ಯಾರಾದ್ರೂ 5 ಲಕ್ಷಕ್ಕೆ ಆಸೆ ಬಿದ್ದು ಯಾರಾದ್ರೂ ಕೊಲೆಗಿಲೆ ಮದುವೆ ಮಾಡಿಕೊಂಡು ಅವರನ್ನೇನಾದ್ರೂ ಆ ಸಮುದಾಯದವರು ಮುಸಲ್ಮಾನರು ಕೊಲೆ ಮಾಡಿದ್ರೆ ಅದಕ್ಕೆ ಹೊಣೆ ಈ BC ಪಾಟೀಲ್ ಆಗ್ತಾನ? ಇವನೇ ಇಬ್ಬರು ಮಕ್ಕಳು, ಒಬ್ಬನು ಡಾಕ್ಟರ್, ಇನ್ನೊಬ್ಬ ಲಾಯರ್ ಓದ್ತಾ ಇದ್ದಾನೆ. ಮಕ್ಕಳನ್ನ ಫಾರಿನ್ ನಲ್ಲಿ ಓದಿಸ್ತಾ ಇರುವಂತ BC ಪಾಟೀಲ್ ಈ ಸಮಾಜಕ್ಕೆ ಕೊಡುವಂತ ಕೊಡುಗೆ ಏನು ಅಂತಂದ್ರೆ, ಮುಸಲ್ಮಾನರ ಹೆಣ್ಮಕ್ಳನ್ನ ಎತ್ತಾಕೊಂಡೋಗಿ 5 ಲಕ್ಷ ಕೊಡ್ತೀನಿ ಅಂತ. ನಾವೆಲ್ಲ ಸೇರಿ ಕಾಂಟ್ರಿಬ್ಯೂಟ್ ಮಾಡಿ ನಿನಗೆ 5 ಕೋಟಿ ಕೊಡ್ತೀನಿ ನಿನ್ನ ಇಬ್ಬರು ಮಕ್ಕಳಿಗೂ. ನೀನು ಯಾವ ಸಮುದಾಯದ ಜೊತೆ ಮದುವೆ ಮಾಡ್ಕೊಂಡ್ರೆ 5 ಲಕ್ಷ ಕೊಡ್ತೀವಿ ಅಂತ ನಾವು 5 ಕೋಟಿ ಕೊಡ್ತೀವಿ. ನಿನ್ನ ಮಕ್ಕಳಿಗೆ ಮದುವೆ ಮಾಡು, ನಿದರ್ಶನ ಮಾಡು, ತದನಂತರ ಮಾತನಾಡು BC ಪಾಟೀಲ್ ಅಂತ ಯತ್ನಾಳ ಅಂತ ಹೇಳ್ಬೇಕಾಗುತ್ತೆ. ತದನಂತರ ಫೀಲ್ಡ್ ಗೆಳೆಯವನೇ ರೇಣುಕಾಚಾರ್ಯ ಕತೆ ಹೆಂಗಿರುತ್ತಂತಂದ್ರೆ, ಯಾರಾದ್ರೂ ಧರ್ಮಸ್ಥಳದ ವಿಚಾರದಲ್ಲಿ ಮಾತಾಡಿದ್ರೆ ಅವರನ್ನ ಗಲ್ಲಿಗೇರಿಸಿ, ಅವರನ್ನ ಕಲ್ಲಲ್ಲಿ ಹೊಡೀರಿ ಅಂದ್ರೆ ಕ್ರೈಮ್ ಅನ್ನ ಮಾಡೋ ಅಂತ ಹೇಳ್ಕೊಡೋ ಅಂತ ಇಂಥ ರೇಣುಕಾಚಾರ್ಯ ಅಂತ ವ್ಯಕ್ತಿಗಳ ಇತಿಹಾಸವನ್ನ ತೆಗೆದು ನೋಡಿದ್ರೆ, ಈಗ ಯಾವ ನರ್ಸನ್ನ ಯಾರು ಕಿಸ್ ಮಾಡಿದ್ರು ಅಂತ ನಾವ್ಯಾರು ಇಲ್ಲಿ ಹೇಳಕ್ ಹೋಗಲ್ಲ. ಯಾಕೆ ಅಂದ್ರೆ ಸಮಾಜಕ್ಕೆ ಬೇಕಾಗಿರೋದು ಇವತ್ತಿನ ಪರಿಸ್ಥಿತಿನಲ್ಲಿ ಬದುಕೋದು, ಜೊತೆನಲ್ಲಿ ನ್ಯಾಯ ಅಂತ. ಇಂಥ ಸಮಯದಲ್ಲಿ ತಾನೊಬ್ಬ ಶ್ರೇಷ್ಠನೆಂದು ನಾವೊಂದು ಯಾವುದೋ ಒಂದು ಬಾವುಟವನ್ನ ಹಿಡ್ಕೊಂಡು ಒಂದು SIT ತನಿಖೆ ಮಾಡಬೇಕಾದ್ರೆ ಬೀದಿಗೆ ಇಳಿದು ಕಲ್ಲಲ್ಲಿ ಹೊಡೀರಿ, ನುಗ್ಗೊಡಿತೀವಿ, 400 ಬಸ್ ಎತ್ಕೊಂಡು ಹೋಗ್ತೀವಿ ಅಂತ ಹೇಳೋ ಈ ಬಿಜೆಪಿಗರ ಪಾಳೆಯವನ್ನ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ಒಂದಂತೂ ನಿಜ, ಜೀವನದಲ್ಲಿ ನ್ಯಾಯ ಅನ್ನೋದು ತುಂಬಾ ಶ್ರೇಷ್ಠ, ಅದು ಸಿಗೋದಿಲ್ಲ, ಅದನ್ನ ಪಡ್ಕೊಳ್ಬೇಕಾಗುತ್ತೆ.